ಬಾ 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 ರಮ 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 ಬಾ 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 ರಮ 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 ಬಾ 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 ರಮ 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 ಬಾ 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 ರಮ 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 ಬಾ 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 ಅದು ಬಾ 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 ರಮ 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 ಬಾ 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 ರಮ 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 ನಮಸ್ತೆ ನನ್ನ ಆತ್ಮೀಯ ಬಂಧುಗಳೇ, ಈ ದಿನ ನನ್ನ ಪ್ರಾಣಿ ಪಕ್ಷಿಗಳಿಗೆ ಹಸಿವು ನೀಗಿಸಲು ದಾನಿಗಳು ನೀಡಿದಂಥ ಹಣ್ಣು ಆಹಾರಗಳನ್ನು ತಂದು ಈ ದಿನ ಮೂಕಜೀವಿಗಳಿಗೆ ಹಸಿವು ನೀಗಿಸ್ತಾ ಇದ್ದೀವಿ ಬಂಧುಗಳೇ. ಪ್ರಾಣಿಗಳು ನಮ್ಮ ಹಾಗೇನೆ, ಯಾಕೆಂದರೆ ಸಕಲ ಜೀವಿಗಳಿಗೂ ಕೂಡ ಹಸಿವಿರುತ್ತೆ ಅನ್ನೋದು ನಮಗೆಲ್ಲ ತಿಳಿದಿರುತ್ತೆ. ಹಂಗಾಗಿ ನಾವು ಕೂಡ ದಿನನಿತ್ಯ ಆ ಮೂಕಜೀವಿಗಳ ಸೇವೆ ಮಾಡುವಂಥದ್ದು, ಆ ಮೂಕಜೀವಿಗಳ ಹಸಿವು ನೀಗಿಸುವಂಥದ್ದು ಸೇವೆಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು. ನೋಡಿ, ನಾವು ನಮ್ಮ ತಂಡದವರು ದಿನನಿತ್ಯ ಕೂಡ ಆ ವನ್ಯಜೀವಿಗಳ ಹಸಿವು ನೀಗಿಸುವಂಥ ಸೇವೆಯನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ. ಈ ನಾಡಿನ ಪ್ರಕೃತಿ ಉಳಿವಿಗಾಗಿ ಸಕಲ ಸಮಸ್ತೆಯ ಜನತೆಯೂ ಕೂಡ ಆ ಪ್ರಕೃತಿ ಸೇವೆಯನ್ನು ಮಾಡೋದನ್ನು ರೂಢಿಸಿಕೊಳ್ಳಬೇಕು. ಯಾಕೆಂದರೆ ಮುಂದಿನ ಪೀಳಿಗೆ ಉಳಿಬೇಕಾದ್ರೆ ನಾವೆಲ್ಲರೂ ಕೂಡ ಗಿಡ ಮರಗಳನ್ನು ಬೆಳೆಸೋವಂಥದ್ದು, ಪ್ರಾಣಿ ಪಕ್ಷಿಗಳನ್ನ ಉಳಿಸೋವಂಥದ್ದು, ಇಂಥ ಹಲವಾರು ಸಮಾಜದ ಸೇವೆಗಳನ್ನು ಮಾಡ್ತಾಯಿದ್ದೀವಿ ಬಂಧುಗಳೇ. ನೀವು ಕೂಡ ಮುಂದಿನ ಪೀಳಿಗೆಗಾಗಿ ನಿಮ್ಮ ಕೈಲಿ ಒಂದು ದಿನಕ್ಕೆ 1 ಗಂಟೆ ಸಮಯವನ್ನು ಕೊಟ್ಟು ಆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂಥ ಸೇವೆ ನಿಮ್ಮಿಂದನೇ ಆಗಲಿ ಅನ್ನೋ ಒಂದು ಸಂದೇಶದಿಂದ ದಿನನಿತ್ಯ ಕೂಡ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಸಂದೇಶವನ್ನು ನೀಡ್ತಾ ಇರ್ತೀವಿ ಬಂಧುಗಳೇ. ಪ್ರತಿಯೊಬ್ಬರು ಕೂಡ ಆ ಪ್ರಾಣಿ ಪಕ್ಷಿಗಳ ಹಸಿವಿಗಾಗಿ ಹಣ್ಣು ಆಹಾರಗಳನ್ನು ಕೊಟ್ಟು ಸಹಕರಿಸ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ಏನು ಅಂದರೆ, ನನಗೆ ಈ ಕೆಲಸ ಮಾಡುವುದಕ್ಕೆ ನನ್ನ ಸ್ನೇಹಿತರು, ನನ್ನ ಆತ್ಮೀಯರು ಎಲ್ಲರೂ ಕೂಡ ನನ್ನ ಜೊತೆ ಬಂದು ಆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕುವುದನ್ನು ಮಾಡ್ತಾರೆ ಬಂಧುಗಳೇ. ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನೀವೇ ನೋಡಿ, ಹಸಿವು ಎಂಬುವುದು ಪ್ರಾಣಿಗಳಿಗೆ
ಎಲ್ಲರಿಗೂ ಕೂಡ ಹಸಿವು ಅನ್ನೋದು ಇದ್ದೇ ಇರುತ್ತೆ. ಅದಕ್ಕಾಗಿ ನಾವು ಕೂಡ ನಮ್ಮ ಗ್ರಾಮಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ, ನಮ್ಮ ಜಿಲ್ಲೆಗಳಲ್ಲಿ ಆ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಸಿವನ್ನು ನೀಗಿಸುವಂಥ ಸೇವೆಗಳನ್ನು ನೀವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ದಿನನಿತ್ಯ ಕೂಡ ಈ ಸೇವೆಗಳನ್ನ ಮಾಡ್ತಾಯಿದ್ದೀವಿ ಬಂಧುಗಳೇ. ನೋಡಿ, ನೀವೇ ನೋಡಿ, ಹಸಿವು ಅನ್ನೋದು ನೋಡಿ ಯಾವ ಥರ ಇದೆ ಅನ್ನೋದು ನೋಡಿ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಕೆಲವು ಬೇಸಿಗೆ ಟೈಮ್ನಲ್ಲಿ ಅರಣ್ಯಗಳಲ್ಲಿ ಆಹಾರ ಸಿಗೋದು ತುಂಬ ಕಷ್ಟ ಆಗಿದೆ. ಅದಕ್ಕಾಗಿ ನಾವು ಕೂಡ ದಿನನಿತ್ಯ ಅರಣ್ಯ ಅಧಿಕಾರಿಗಳ ಜೊತೆಗೂಡಿ ಅವರ ಸಹಕಾರ ಪಡೆದು ಆ ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು, ಮರಗಿಡಗಳನ್ನ ಸಂರಕ್ಷಣೆ ಮಾಡುವಂಥದ್ದು, ಬೇಸಿಗೆ ಟೈಮ್ನಲ್ಲಿ ಪ್ರಾಣಿ ಪಕ್ಷಿಗಳಿಗೆ ದಾಹ ನೀಗಿಸುವುದಕ್ಕೆ ಅಲ್ಲಲ್ಲೇ ಸಿಮೆಂಟ್ ತೊಟ್ಟಿಗಳನ್ನ ಅಳವಡಿಸುವಂಥದ್ದು, ಇಂಥ ಹಲವಾರು ಸಮಾಜ ಸೇವೆಗಳನ್ನ ಮಾಡಿದ್ದೇವೆ ಬಂಧುಗಳೇ. ತುಂಬ ಧನ್ಯವಾದಗಳು. ತೊಳೆ ತೊಳ 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 ತೊಳ